ಪ್ರಧಾನಿಯವರ ಬಗ್ಗೆ ನಿಮ್ದೇ ಆದಂಥ ವ್ಯಾಖ್ಯಾನ. ರಾಷ್ಟ್ರಪತಿ ಭಾಷಣ ಅಂದ್ರೆ ಏನು, ಸಂಸತ್ ಅಂದ್ರೆ ಏನು, ಜಂಟಿ ಸದನ ಅಂದ್ರೆ ಏನು, ಯಾವ ಲೋಕಸಭೆ ಇದು, ಏನ್ರಿ ಮೋದಿ ಅವರೇ? ವಾಸ್ ಇಟ್ ಫೇರ್ ಆನ್ ಯುವರ್ ಪಾರ್ಟ್? ನಿನ್ ಕಾನ್ಶಿಯಸ್ ಹೇಗೆ ಹೋಗ್ತು? ಏನ್ರಿ ಇದು? ದಿ ಹೋಲ್ ವರ್ಲ್ಡ್ ಇಸ್ ಲಾಫಿಂಗ್ ಅಟ್ ಯು. ಇನ್ ಎಷ್ಟು ಸುಳ್ಳು ಹೇಳಿದ್ರು ನಾವು ಕೇಳ್ತಾ ಕೂತಿರ್ಲೇಬೇಕಾ? ನನ್ನ ರಿಸರ್ವ್ ಬ್ಯಾಂಕ್ನ ಮಾನ್ಯತೆ ಪಡೆದಂತ ನನ್ನ ರೂಪಾಯಿಗೆ ಎಷ್ಟು ಕೀಳಾಗ್ಬಿಡ್ತಪ್ಪ. 93 ರೂಪಾಯಿ ನಿನ್ನ 1 ರೂಪಾಯಿಗೆ ಎಷ್ಟು ಕೆಳಕಿಳಿಸ್ಬಿಟ್ಟಿಯೋ ಮಾರಾಯ ನಮ್ಮನ್ನ. ಇದನ್ನೆಲ್ಲ ಮಾಡ್ಬಿಟ್ಟು ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರೆ ಏನ್ ಭಾರತ್ ಮಾತಾ ಕಿ ಜೈ? ದಿಸ್ ಇಸ್ ಅನ್ ಇನ್ಸಲ್ಟ್ ಟು ಸಿವಿಲೈಸ್ಡ್ ಸೊಸೈಟಿ. ರಮೇಶ್ ಕುಮಾರ್ ಅವರೇ ಒಂದು ಪಾರ್ಟಿ, ರಮೇಶ್ ಕುಮಾರ್ ಅವರೇ ಬ್ರ್ಯಾಂಡು, ರಮೇಶ್ ಕುಮಾರ್ ಅವರೇ ಬೇಕು. 50 ವರ್ಷ ನನ್ನನ್ನು ಜೀವಂತ ಇಟ್ಟಿರೋದೇ ಆ ಜನ. ನಾನು ಸೋತಿರ್ಬೋದು, ನಾನು ಅವ್ರನ್ನೆಲ್ಲ ನನ್ನ ಪ್ರಾಣವಾಗಿ ನೋಡ್ತೀನಿ, ನಾನು ವೋಟರ್ಸ್ ಆಗಿ ನೋಡ್ತೀನಿ. ನಿಮ್ಮ ಈ ಜರ್ನಿನಲ್ಲಿ ಬಹಳ ಖುಷಿ ಕೊಟ್ಟಂತ ತಮ್ಮ ಮುಖ್ಯಮಂತ್ರಿ ಅಂದ್ರೆ ಯಾರು? ಸಿದ್ದರಾಮಯ್ಯನವರು ನಾನು ಬಹಳ ಆತ್ಮೀಯರು ಅಂತ ನಾನು ಅಂದ್ಕೊಂಡಿದ್ದೀನಿ. ಸದನದ ಸದಸ್ಯನಿಗಿಂತ ಸ್ಪೀಕರ್ ಅವ್ರ ಮಾತು ಕೇಳಕ್ಕೆ ಕೂರೋ ಸಂಖ್ಯೆ ಜಾಸ್ತಿ ಇತ್ತು. ಒಂದು ಇಡೀ ದಿವಸ ಕ್ರಿಯಾಲೋಪದ ಮೇಲೆ ಫಾರ್ ಅಂಡ್ ಅಗೇನ್ಸ್ಟ್ ಚರ್ಚೆ ಆಗಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆ ಇತ್ತು. ರಮೇಶ್ ಕುಮಾರ್ ಅವರು 2028ರ ಚುನಾವಣೆ ಸದನದಲ್ಲಿ ನಾವು ನೋಡ್ಬೋದಾ ಅಂತ. ನನಗೆ ಸಾಯೋ ವಯಸ್ಸಲ್ಲಿ ಅಪಮಾನ ಇನ್ನೊಂದ್ಸಲ ಬೇಕಾ ಅನ್ನೋ ಬೈಕ್ ಹೆದರಿದ್ದೀನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. 224 ಕ್ಷೇತ್ರದಲ್ಲಿ 223 ಕತೆ ಬೇರೆ. ಆದ್ರೆ 224 ಶ್ರೀನಿವಾಸಪುರದ ವಿಷಯಕ್ಕೆ ಬಂದಾಗ ರಮೇಶ್ ಕುಮಾರ್ ಅವರೇ ಒಂದು ಪಾರ್ಟಿ, ರಮೇಶ್ ಕುಮಾರ್ ಅವರೇ ಬ್ರ್ಯಾಂಡು, ರಮೇಶ್ ಕುಮಾರ್ ಅವರೇ ಬೇಕು ಅನ್ನೋದು ನಿಮ್ದೇ ಆದಂತ ದೊಡ್ಡ ಮಟ್ಟಿಗಿನ ಬೆಂಬಲಿಗ ಪಡೆ ಇದ್ದಾರೆ. ಆ ಥರ ಜನ ಇದ್ದಾರೆ. ಯಾವಾಗ ಶ್ರೀನಿವಾಸಪುರ ರಾಜಕಾರಣ ಇದೆಯಲ್ಲ, ನಿಮ್ ಕ್ಷೇತ್ರ ರಾಜಕಾರಣ ಅಂದಾಗ 50 ವರ್ಷ ನನ್ನನ್ನು ಜೀವಂತ ಇಟ್ಟಿರೋದೇ ಆ ಜನ. ನಾನು ಸೋತಿರ್ಬೋದು. ಮೊನ್ನೆ ಕೂಡ ಪಾಪ 85-87 ಸಾವಿರ ಜನ ಓಟ್ ಹಾಕಿದಾರಲ್ಲ. ನಾನು ಇನ್ನು ಒಂದು ಕ್ಷಣಕ್ಕೆ ನನ್ನ ಪ್ರಾಣ ಹೋಗುತ್ತೆ ಅನ್ನೋರಿಗೂ ಅವ್ರಿಗೆ ನಾನು ಋಣಿಯಾಗಿದ್ದೇನೆ, ಅವ್ರ ಋಣದಲ್ಲಿರ್ತೇನೆ. ಅವ್ರ ಕಷ್ಟಕ್ಕೆ ಅಂತ ಬಂದರೆ ನನ್ನ ಯೋಗ್ಯತೆಗೆ ಮೀರಿ, ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಸ್ವಾಭಿಮಾನವನ್ನು ಕಳ್ಕೊಳ್ಳೋದು ಇವತ್ತು ಅವ್ರ ಕೆಲಸ ಅಟೆಂಡ್ ಮಾಡ್ತೀನಿ. ಶ್ರೀನಿವಾಸ ಅದು ಓಟಾಗಿ ನೋಡಿ, ನಾನು ಅವ್ರನ್ನೆಲ್ಲ ನನ್ನ ಪ್ರಾಣವಾಗಿ ನೋಡ್ತೀನಿ, ನಾನು ವೋಟರ್ಸ್ ಆಗಿ ನೋಡೋದಿಲ್ಲ. ಪ್ರಾಣ, ನನ್ನ ಪ್ರಾಣ ಅವರು ಶ್ರೀನಿವಾಸಪುರ ಜನ. ಹೌದು, ನನ್ನ ದುಃಖ ಹಂಚ್ಕೊಂಡಿದ್ದಾರೆ. ಅವ್ರು ಇಷ್ಟೆಲ್ಲ ಆಮಿಷಗಳ ಮಧ್ಯೆ ನನ್ನ ಜೊತೆ ಇನ್ನೂ ಅಷ್ಟೇ ನಿಂತಿದ್ದಾರಲ್ಲ. ಏನು ನೋಡಿದ್ದಾರೆ ಅವರು? ನನ್ನ ಹತ್ರ ಏನಿದೆ? ನಾನು ಅವ್ರ ಋಣ ಹೇಗೆ ತೀರ್ಸೋದು? ಸೊ ಒಂದು ವೇಳೆ ನಾನು ಚುನಾವಣೆಗೆ ನಿಲ್ಲಬೇಕು ಅನ್ನೋಂಥ ತೀರ್ಮಾನ ಬಂದರೆ ಅವ್ರಿಗೋಸ್ಕರ ಅಷ್ಟೇ, ನನಗಾಗಿ ನೀನು ಆಗ್ಬೇಕಾಗಿಲ್ಲ. ಶ್ರೀನಿವಾಸಪುರ ಅಂತಂದಾಗ ನಿಮ್ಗೆ ನೆನಪಿರೋ ಒಂದಷ್ಟು ಕೆಲಸಗಳು ಅಂತ ಹೋದ್ರಿ, ಇಂಥದ್ದು ಇದು ನನಗೆ ಖುಷಿ ಕೊಡುತ್ತೆ ಶಿವ ಅನ್ನೋದವ್ರೆ. ನೋಡಿಪ್ಪ, ನಾವು ಒಂದೇ ನೆನ್ಪಿಟ್ಕೋಬೇಕು ಶಿವು. ಗಾಂಧಿಗೆ ಪಾಪ ಆತ ಪ್ರೇಯರ್ ಮಾಡ್ಕೊಂಡು ಬರಬೇಕಾಗಿದ್ರೆ ತನ್ನ ಭಕ್ತ, ತನ್ನ ಅಭಿಮಾನಿ ಅನ್ನೋ ಥರ ಹೋಗಿ ಹೀಗೆ ಬಗ್ಗೆ ನಮಸ್ಕಾರ ಮಾಡಿ, ಯಾರೋ ಹುಡುಗ ಪಾಪ ಅಂಥೇಳಿ ಅವ್ರ ಮನಸ್ಸಲ್ಲಿ ಆಶೀರ್ವಾದ ಅಂತಿದ್ರೆ ಡಮ್ಮಂತ ಬಾರಿಸೇ ಬಿಟ್ಟಲ್ರಿ. ಏನಪ್ಪ ಈ ದೇಶ, ಅದನ್ನು ಕೂಡ ಆರಾಧಿಸೋರಿದ್ದಾರಲ್ಲಪ್ಪ. ಅಂಥ ಮುದುಕನನ್ನ, 85 ವರ್ಷದ ಮುದುಕನನ್ನ ವಂಚಿಸಿ ಕೊಲೆ ಮಾಡಿದಂಥವ್ರನ್ನೂ ಕೂಡ ಆರಾಧಿಸೋರು, ಮೆಚ್ಚುವವರು, ಅಭಿನಂದಿಸೋರು. ಅವನಿಗೆ ದೇವಾಲಯಗಳು ಕಟ್ಟಬೇಕು ಅನ್ನೋ ಮಟ್ಟಕ್ಕೆ ನಮ್ಮ ಸಂಸ್ಕೃತಿ ಇಳಿದು ಬಿಟ್ಟಿದೆಯಲ್ಲ. ಏನು ಬದುಕಿದೆಯಪ್ಪ, ಏನು ಉಳಿದಿದೆಯಪ್ಪ ಇನ್ನು ಭೂಮಿ ಮೇಲೆ? ಮನುಷ್ಯರಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯವೇನಪ್ಪ ಇದು? ಹೇಳಿ, ಪ್ಲೀಸ್ ಟೆಲ್ ಮೀ. ಓ ರಾಮ, ಥೋ 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 ಥೋ. ನಾವು ಗೋವಿನ ಪದ್ಯ ಕೇಳಿ ದೊಡ್ಡವರಾದವರಪ್ಪ. ಏನ್ರಿ, ಆ ಹಸು ದೊಡ್ಡಿಗೆ ಹೋಗುತ್ತೆ, ಆ ಕರುಗೆ ಹಾಲು ಕೊಡುತ್ತೆ, ಅವಾಗೆಲ್ಲ ಕರೆದು ಹೇಳುತ್ತೆ, ಅಮ್ಮಗಳಿರ, ಅಕ್ಕಗಳಿರ, ಎನ್ನ ತಾಯೋಡ ಹುಟ್ಟುಗಳಿರ, ಕಂದ ನಿಮ್ಮವನೆಂದು ಭಾವಿಸಿರಿ. ಅವನನ್ನು ಓದಿಬೇಡ್ರಪ್ಪ, ಅವನು ಸಾಕೊಡ್ರಪ್ಪ. ಆಯಿತು, ನನ್ನ ಋಣ ಮುಗಿತು ಮಗ, ನೀನಿರಪ್ಪ, ನಾನು ಅಲ್ಲಿ ಹುಲಿರಾಯ್ತು. ಏನ್ರಿ ಆ ಹುಲಿ ಏನು ಬಂದ್ಬಿಟ್ಟೆ, ಅದಕ್ಕೆ ಡೌಟ್ ಇವನು ಬರುತ್ತಾ, ಹೋಗಿದೆ, ಆಯಿತು ಅಂತ ಟೆಸ್ಟ್ ಕೇಸ್ ಅಂತ ಬಿಟ್ರೆ ಅಂತ ಆಶ್ಚರ್ಯ ಆಗುತ್ತೆ.
ಖಂಡವಿದಿಕೋ ಮಾಂಸವಿದಿಕೋ ಗುಂಡಿಗೆಯ ಬಿಸಿ ರಕ್ತವಿದಿಕೋ ಅಂತ ಹೇಳುತ್ತಲ್ಲ ಹಸು. ಏನ್ರಿ ಅದರ ದಯ ಇದ್ದು. ಆ ಕವಿ ಎಂತ ಮಹಾನ್ ಭಾವ ರೀ, ಅವನು ಏನು ಊಹಾಶಕ್ತಿ ರೀ. ಆ ಹುಲಿ ಹೇಳುತ್ತಲ್ಲ, ಥೋ 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 ಥೋ, ನಿನ್ನನ್ನು ಕೊಲ್ಬೇಕಾ ನಾನು, ನಿನ್ನಂತ ಅವನು ಕೊಂದು ನಾನು ಬದುಕಿರ್ಬೇಕಂತ, ಅದು ಹಾರಿ ಕೆಳಗಡೆ ಪ್ರಾಣ. ಈ ಪದ್ಯವನ್ನ ಕೇಳಿ 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 ಹತ್ತು 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 ಸಮಾಧಾನ ಮಾಡಿಸ್ಕೊಂಡು ಅಳ್ತಾ ಹಾಗೆ ಮಲಗಿ ಬೆಳೆದವರಾದಪ್ಪ ನಾವು. ಸಣ್ಣ ಪ್ರಾಯದಲ್ಲಿ ಈ ಪದ್ಯವನ್ನು ಕೇಳಿ, ಗೋವಿನ ಪದ್ಯ ಅಂದ್ರೆ ಅಳೋದೇ ಕೆಲಸ. ಗಾಂಧಿಯನ್ನು ಕೊಂದ್ರು ಅಂದ್ರೆ ನಮ್ಗೆ ಹೇಗೆ ಆಗಿರ್ಬಾರ್ದಪ್ಪ. ಒಂದು ನಿಮಿಷ ಯೋಚನೆ ಮಾಡಿಪ್ಪ, ನಮ್ಮ ಮನುಷ್ಯರೇನಪ್ಪ, ಅದನ್ನು ಸಮರ್ಥಿಸಕ್ಕೆ ಹೋಗ್ತೀವಲ್ಲಪ್ಪ. ಇದ್ರ ಮೇಲೆ ವಾದಗಳು ನಡೀತಾ ಇದೆಯಲ್ಲ, ಅದು ಕೂಡ ಸರಿನೇ ಅಂತ ಒಂದು ವಾದ. ಅಂದ್ರೆ ನಮ್ಮ ಅಕ್ಷರ ಏನಾಯ್ತು, ನಮ್ಮ ಬುದ್ಧಿ ಏನಾಯ್ತು, ನಾವು ತಿನ್ನೋ ಅನ್ನ ಏನಾಯ್ತು, ನಮ್ಮ ರಕ್ತ ಏನಾಯ್ತು. 23 ವರ್ಷ ಒಳಗೆ ಹೋದಾಗ, 27 ವರ್ಷ ಗಲ್ಲಿಗೆ ಇರಿದಾಗ ಭಗತ್ ಸಿಂಗ್, ಏನ್ ಮಗನೇ ಸತ್ತೋಗ್ತಿಯಲ್ಲೋ ಅಂತ, ನೀನ್ ಅಳ್ಬೋದಮ್ಮ, ನನಗೆ ಜನ್ಮ ಕೊಟ್ಟವಳು ನೀನು. ಇನ್ಕಿಲಾಬ್ ಜಿಂದಾಬಾದ್ ಅಂತ ಕೊರಳಿಗೆ ಪಾಸ್ಯ ಹಾಕ್ಸ್ಕೊಳ್ತಾರಲ್ಲಪ್ಪ, ಅವಂದೇನಪ್ಪ ಈ ದೇಶ ಇದು. ಭಗತ್ ಸಿಂಗ್ ರಕ್ತ ಹರಿದ ದೇಶನೇನಪ್ಪ ಇದು. ತನ್ನ ಮಗ ಸತ್ತೋದ್ರೆ ಆ ಹೆಣಕ್ಕೆ ಬಟ್ಟೆ ಇರೋದಿಲ್ಲ, ಹಳೆ ಸೀರೆನಲ್ಲಿ ಇಟ್ಬಿಡು ಅಂತ ಅಂಬೇಡ್ಕರ್ ಹೇಳ್ತಾರೆ. ಒಬ್ಬ ಮಗ ಸತ್ತೋಗ್ತಾನೆ, ಅವನಿಗೆ ಹೆಣಕ್ಕೆ ಸುತ್ಸೋದಕ್ಕೆ ಬಿಳಿ ಬಟ್ಟೆ ತರ್ಸಕ್ ದುಡ್ಡಿರಲ್ಲ ಬಾಬಾ ಸಾಹೇಬ್ರ ಹತ್ರ. ಅಯ್ಯೋ ರಾಮ, ಎಂಥ ದೇಶ, ಎಲ್ಲಿ ಬಂದ್ಬಿಟ್ಟಿದೀವಪ್ಪ ನಾವು. ಭಯ ಆಗತ್ರಿ, ಭಯ ಆಗತ್ತಪ್ಪ. ನಿಮ್ಮ ಈ ಜರ್ನಿನಲ್ಲಿ ಬಹಳ ಖುಷಿ ಕೊಟ್ಟಂತ ಉತ್ತಮ ಮುಖ್ಯಮಂತ್ರಿ ಅಂದ್ರೆ ಯಾರು? ಮೈಸೂರು ಪ್ರಾಂತ್ಯ ಕರ್ನಾಟಕ ರಾಜ್ಯ ಸೇರ್ಕೊಂಡಂಗೆ ಹಾಗೇನಿಲ್ಲ, ನಿಮ್ಗೆ ಇಷ್ಟವಾಗುವಂತ ಮುಖ್ಯಮಂತ್ರಿ ಒಬ್ರೊಬ್ರದ್ದು ಒಂದೊಂಥರ. ಸೋರ್ಗವು ನಾನು ಬಹಳ ಇಷ್ಟ ಆದವರು. ಆ ಪ್ರಶ್ನೆ ವೀರೇಂದ್ರ ಪಾಟೀಲ್ ಜೊತೆಗೆ ನಮ್ಗೇನಂತ ಸಖ್ಯ ಇರಲಿಲ್ಲ. ಬೊಮ್ಮಾಯಿ ಅವರು ಪಾಪ ಭಾಳ ಆತ್ಮೀಯವಾಗಿರ್ತಾ ಇದ್ರು. ದೇವೇಗೌಡರು ನನ್ನನ್ನು ಭಾಳ ಗೌರವದಿಂದ ಕಾಣ್ತಾ ಇದ್ರು, ಅತ್ಯಂತ ಗೌರವದಿಂದ ಕಾಣ್ತಾ ಇದ್ರು. ಭಾಳ ನಂಬಿಕೆ ಇತ್ತು, ಭಾಳ ವಿಶ್ವಾಸಕ್ಕೆ ತಗೊಂಡಿದ್ರು. ಏನೋ ಕಾರಣಾಂತರಗಳಿಂದ ನಾವು ಅವ್ರ ಜೊತೆ ಮುಂದುವರಿಯೋಕ್ಕಾಗಲಿಲ್ಲ. ಇವತ್ತು ದೂರ ಇದ್ದೀವಿ, ಆ ಮಾತು ಬೇರೆ. ವಿಶ್ವಾಸ ಇದೆ. ಪಟೇಲ್ರು ಅದೊಂಥರ ಎಕ್ಸ್ಪ್ಲೇನೇ ಮಾಡೋಕ್ಕಾಗದೆ ಇರ್ತಕ್ಕಂಥ ಅಫೆಕ್ಷನ್ನು. ಹೆಗಡೆಯವ್ರದ್ದು ನಂದು ಭಾಳ ಡಿಫರೆಂಟ್ ರಿಲೇಷನ್ಶಿಪ್. ಸಿಕ್ಕಾಪಟ್ಟೆ ಕಾನ್ಫ್ರಂಟ್ ಮಾಡಿದ್ದೇನೆ ಅವ್ರನ್ನ, ಕೆಲವು ಸಲ ಹೊರಟೊಟ್ಟೆ ಮಾತಾಡ್ಬಿಟ್ಟು ಹರ್ಟ್ ಮಾಡಿದ್ದೇನೆ. ಬಟ್ ಎ ಹೈಲಿ ಕಲ್ಚರ್ಡ್ ಪರ್ಸನ್. ಬಟ್ ಅವ್ರದ್ದೊಂಥರದ ಸ್ವಭಾವ. ಸಿದ್ದರಾಮಯ್ಯನವರು ನಾನು ಭಾಳ ಆತ್ಮೀಯರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರೇನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ, ಯಾಕಂದರೆ ಅಷ್ಟು ದೊಡ್ಡ ಸ್ಥಾನದಲ್ಲಿರೋರನ್ನ ಅವರನ್ನು ಸೇರಿಸಿ ನಾನೇ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವ. ನನ್ನವರಿಗೆ ಅವ್ರು ನನಗೆ ಭಾಳ ಆತ್ಮೀಯರು. ಸುದೀರ್ಘ ರಾಜಕಾರಣ ಇರ್ಬೇಕು ನಾವು. ನಿಮ್ದು ಅವ್ರದ್ದು ಸುದೀರ್ಘ ಜೊತೆಯಾದ ರಾಜಕಾರಣ. ಪಕ್ಷಗಳ ಆಚೆ ಈಚೆ ವ್ಯತ್ಯಾಸಗಳಿರ್ಬೋದೇನೋ, ಒಟ್ಟಿಗೆ ಜನತಾ ಪರಿವಾರದಲ್ಲಿ ನೀವು ಒಟ್ಟಿಗೆ ಇದ್ದವರು. ಸೊ ಅದಕ್ಕೂ ಮುಂಚಿತವಾಗಿ ನೀವು ಕಾಂಗ್ರೆಸ್ ಅಲ್ಲಿ ಬಂದು ನಂತರ ಈ ತರದೆಲ್ಲ ಜರ್ನಿ, ಮತ್ತೆ ನೀವಿಬ್ರು ಒಟ್ಟಿಗೆ ಕಾಂಗ್ರೆಸ್ ಅಲ್ಲಿ ರಾಜಕಾರಣ ಮಾಡ್ತಿರು. ಇದೆಲ್ಲ ಆಗ್ಲೇ ಅಗ್ಗಜ್ಜಗ್ಗಾಗಟ್ಟದ ಬಗ್ಗೆ ಮಾಹಿತಿಗಳನ್ನ ಕೊಟ್ರಿ. ಬಟ್ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ, ಒಂದು ಸರ್ಕಾರ ಸುಭಿಕ್ಷವಾಗಿ ನಡಿಬೇಕು, ಸಮರ್ಥವಾಗಿ ನಡಿಬೇಕು ಅಂತಂದ್ರೆ ಒಳ್ಳೆ ಹೆಸರು ತಗೋಬೇಕು, ಸಚಿವರು ಕೊಡೋ ಕೆಲಸ ಬಹಳ ಇರುತ್ತೆ. ಸೊ ಜನ, ಯಾಕಂದ್ರೆ ಇವತ್ತಿನ ಮಂತ್ರಿಗಳು ಅಂತಂದಾಗ ಲೆಕ್ಕಾಚಾರಗಳು ಬೇರೆ. ನೀವು ಆಗ್ಲೇ ಮಾತನಾಡ್ತಾ ಹೇಳಿದ್ರಿ, ಸೆಂಟ್ರಲ್ ಅಲ್ಲಿ ಪ್ರಧಾನಿ ಅಮಿತ್ ಶಾ ಬಿಟ್ರೆ ಉಳಿದವ್ರು ಯಾರು ಮಂತ್ರಿಗಳು ಅಂತ ಜನಕ್ಕೆ ಗೊತ್ತಾಗ್ತಿಲ್ಲ ಅಂತ. ಸೊ ನಾನು ಕೇಂದ್ರದ ವಿಷಯಕ್ಕೆ ಮತ್ತೆ ಬರ್ತೀನಿ. ರಾಜ್ಯದಲ್ಲಿ ಬಂದಾಗ ನೀವು ಕಂಡಂತ ಉತ್ತಮ ಸಮರ್ಥ ಮಂತ್ರಿಗಳು ಅಂತಂದ್ರೆ ಯಾರಿದ್ರು? ನೆನ್ಕೋಬೇಕು ಇವತ್ತು ಜನ ಅನ್ನೋದಾರ, ಯಾರನ್ನ ನೆನ್ಕೋಬಹುದು? ಅಲ್ಲ, ಒಂದೊಂದು ಕಾಲಕ್ಕೆ ಒಬ್ರೊಬ್ರು. ಈಗ KH ಪಾಟೀಲ್ ಇದ್ರು, ಫುಡ್ ಅಂಡ್ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. ಬಸವಲಿಂಗಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆಗಿದ್ರು. ಅಜಯ್ ಸೇಠ್ ಅವರು ಆಸ್ ಲೇಬರ್ ಮಿನಿಸ್ಟರ್. ಒಬ್ಬರೊಬ್ಬರದು HM ಚನ್ನಬಸಪ್ಪನವರು PWD ಮಿನಿಸ್ಟರ್ ಆಗಿ, ಸಿದ್ವೀರಪ್ಪನವರು ಹೋಮ್ ಮಿನಿಸ್ಟರ್ ಆಗಿ. ಎಲ್ಲ ಬಹಳ ಜನ ದೇವರ್ ಗ್ರೇಟ್ ಪೀಪಲ್, ಒಬ್ರು ಇಬ್ರು ಅಂತಲ್ಲ. ಇನ್ ದರ್ ಓನ್ ಡಿಪಾರ್ಟ್ಮೆಂಟ್ಸ್. ಈಗ ವೀರಣ್ಣ ಅವರು ಸ್ಮಾಲ್ ಸೇವಿಂಗ್ಸ್ನ ಒಂದು ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿರ್ತಾರೆ ಹೆಗಡೆ ಅವ್ರ ಸರ್ಕಾರದಲ್ಲಿ. ಅದು ಎಂಥ ಬ್ಯೂಟಿಫುಲ್ ಕೆಲಸ ಮಾಡ್ತಾರೆ. ಆಮೇಲೆ ಅವರು ಈ ಬಿಕಮ್ಸ್ ಕ್ಯಾಬಿನೆಟ್ ಮಿನಿಸ್ಟರ್.
ಭಾಳ ಜನ ಆ ಥರ ಒಬ್ಬರು ಇಬ್ಬರು ಅಂತೇನಿಲ್ಲ. ದಟ್ ಲಾಟ್ ಆಫ್ ಪೀಪಲ್ ದೇ ಮೇಡ್ ಅನ್ ಇಂಪ್ಯಾಕ್ಟ್. ದೇ ಮೇಡ್ ನಜೀರ್ ಸಾಹೇಬ್ರದ್ದು ಹೇಳಿ, ಅಬ್ದುಲ್ ನಜೀರ್ ಸಾಹೇಬ್ರದ್ದು ಅದ್ಭುತವಾದಂಥ ಮನುಷ್ಯ, ಅದ್ಭುತವಾದ ಮನುಷ್ಯ. ಎಷ್ಟು ದಿವಸ ಇದ್ದಮ್ಮ ಆತ ಕುಡಿಯೋ ನೀರಿನ ವಿಚಾರದಲ್ಲಿ ಇರ್ಬೋದು, ವಿಕೇಂದ್ರೀಕರಣ ವ್ಯವಸ್ಥೆ ಇರ್ಬೋದು. ನಜೀರ್ ಸಾಹೇಬ್ರಿಗಿಂತ ಒಬ್ಬ ಯೋಗ್ಯ ಮಂತ್ರಿಯಾಗಿ ಎಷ್ಟು ದಿವಸ ಇದ್ರು, ಎಷ್ಟು ಪೋರ್ಟ್ಫೋಲಿಯೋಗಳು ಹ್ಯಾಂಡಲ್ ಮಾಡಿದ್ರು, ಎಷ್ಟು ವರ್ಷ ಇದ್ರು, ಎಷ್ಟು ಮಂತ್, ಅದಲ್ಲ ಮುಖ್ಯ. ಯಾವ ರೀತಿ ವಾಟ್ ಯು ಹ್ಯಾವ್ ಲೆಫ್ಟ್. ಬಿ ರಾಚೇನವರು, ಎನ್ ರಾಚೇನವರು, ದೇವರ್ ಆಲ್ ಆ ಲಿಮಿಟೆಡ್ ಪೀರಿಯಡ್ಗೆ ಅವರಿದ್ದ ಅವಧಿಗೆ ಅವ್ರು ಮಾಡಿದ ಕೆಲಸಗಳು, ದೇವರ್ ಆಲ್ ವೆರಿ ಗ್ರೇಟ್. ಎಲ್ಲ ತಮಾಷೆ ಅಲ್ಲ, ಎಲ್ಲ ಭಾಳ. ಈ ರಮೇಶ್ ಕುಮಾರ್ ಅವರು ಅಂದ್ರೆ ಈಗಲೂ ನೆನಪಾಗೋದು ಸ್ಪೀಕರ್ ಅಂತಾನೆ ಕರೀತಾರೆ. ಒಂಥರ ನಿತ್ಯ ಸಚಿವ ರೀತಿ ನಿತ್ಯ ಸ್ಪೀಕರ್. ಜನ ನಿಮ್ಮನ್ನ ನೋಡೋ ದೃಷ್ಟಿಕೋನಗಳು ಮತ್ತೆ ಇಷ್ಟಪಡೋ ಇದೆ. ಬಟ್ ನಿಮ್ ಹೊರತಾಗಿ ಈ ತರ ಸ್ಪೀಕರ್ಗಳು ಅಂದಾಗ್ಲೂ ಒಂದ್ ಯಾರೋ ನಿಮ್ಗೆ ಅನ್ಸಿರ್ತಾರೆ, ಎಸ್ ಗುಡ್ ಅಂತ. ಬಟ್ ಆ ತರ ಸ್ಪೀಕರ್ ಅಂತ ಹೇಳೋದಾದ್ರೆ ಏನಿಲ್ಲ. ಸ್ಪೀಕರ್ ಅಂದ್ರೆ ಅವರು ಇಡೀ ಸದನದ ಎಲ್ಲ ಸದಸ್ಯರುಗಳ ಭಾವನೆಗಳನ್ನು, ಸ್ವಭಾವಗಳನ್ನು, ಅವರ ಸಾಮರ್ಥ್ಯವನ್ನು, ವೈಫಲ್ಯಗಳನ್ನು ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಸಭೆಗೆ ಅನ್ಯಾಯ ಆಗದಂತೆ, ಗೌರವಕ್ಕೆ ಚ್ಯುತಿ ಬಾರದಂತೆ, ಸಾರ್ವಜನಿಕ ಹಿತ ಸಾಯದಂತೆ ಬಹಳ ಹುಷಾರಾಗಿ ಕೆಲಸ ಮಾಡಬೇಕು. ಒಬ್ಬ ಸದಸ್ಯರಿರ್ತಾರೆ, ಹೆಚ್ಚು ಮಾತನಾಡುವವರಲ್ಲ, ಅದೋ ಮೂಲೆಯಿಂದ ಬಂದಿರ್ತಾರೆ, ಹಿಂದುಳಿದ ಸಮಾಜದಿಂದ ಬಂದಿರ್ತಾರೆ, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿರ್ತಾರೆ. ಅವ್ರಿಗೆ ಒಂದು ನೋವಿರುತ್ತೆ, ಧೈರ್ಯ ಇರೋದಿಲ್ಲ. ಅವ್ರಿಗೆ ತಿಳ್ಕೋಬೇಕು, ಕರೆಸ್ಬೇಕು, ನಿಂತ್ಕೋಪ ನಾನು ಇದ್ದೀನಿ ಹೇಳು. ಒಂದು ಹೆಣ್ಮಗಳಿರ್ತಾಳೆ, ಪಾಪ ಏನೋ ಹೇಳಬೇಕು, ಅಂಜ್ತಾರೆ, ಧೈರ್ಯ ಕೊಡಬೇಕು. ಯಾರೋ ಮಂತ್ರಿ ಇರ್ತಾರೆ, ಸ್ವಲ್ಪ ಅವ್ರಿಗೆ ದಿಮಾಗೆ, ಇವನು ಯಾವ ಸ್ಪೀಕರ್, ಇವನು ಏನು ಕೆಲಸ ಇಲ್ಲ, ಇವನಿಗೆ ಸ್ಪೀಕರ್ ಕೆಲಸ ಕೊಟ್ಟಿದ್ದಾರೆ ಅನ್ನೋ ಮನೋಭಾವ ಇರುತ್ತೆ. ಅವ್ರು ಮಾತಾಡೋವಾಗಲೇ ಒಂಥರ ಮಾತು, ಹಂಗೇನಲ್ಲಪ್ಪ, ನನಗೂ ಎಲ್ಲ ಬರುತ್ತೆ, ಸ್ವಲ್ಪ ಹತೋಟಿಯಲ್ಲಿರಪ್ಪ ಅಂತ ಅವನಿಗೆ ಹೇಳಬೇಕಾಗುತ್ತೆ. ಇನ್ನೊಬ್ಬ ಮಂತ್ರಿ ಬುದ್ಧಿವಂತ ಇರ್ತಾನೆ, ಇನ್ನೊಬ್ಬ ಮಂತ್ರಿ ದಂಡ ಇರ್ತಾನೆ. ಅದು ಸಾಮಾಜಿಕ ನ್ಯಾಯ ಮಾಡುವಾಗ ಎಲ್ಲ ರೀತಿಯ ಜನರನ್ನು ಮಂತ್ರಿಗಳನ್ನ ಮಾಡಬೇಕಾಗತ್ತೆ. ಸೊ ಅವ್ರಿಗೆ ಪಾಪ ಧೈರ್ಯ ತುಂಬಬೇಕು, ಮಾತಾಡಪ್ಪ ಹೇಳು ಅಂತ ಹೇಳಬೇಕು. ಅಪೋಸಿಷನ್ ಮೆಂಬರ್ಸ್ ಇರ್ತಾರೆ, ಅಪೋಸಿಷನ್ ಮೆಂಬರ್ಸ್ಗೆ ಅವಕಾಶ ಕೊಡಬೇಕು, ಪ್ರಶ್ನೆ ಹಾಕಕ್ಕೆ ಕೊಡಬೇಕು. ನಾವು ತಿಳ್ಕೊಂಡು ಹೋಗಿರಬೇಕು, ಯಾವ ಪ್ರಶ್ನೆ ಇದೆ, ಏನು ಉತ್ತರ ಬರುತ್ತೆ, ಮಂತ್ರಿ ಹೇಳೋರೇನು, ಅವ್ರ ಸಾಮರ್ಥ್ಯ ಏನು, ಪ್ರಶ್ನೆ ಕೇಳ್ತಕ್ಕಂಥವ್ರು ಚಾಣಕ್ಯತನ ಹೇಗಿರುತ್ತೆ, ಅವ್ರು ಇನ್ನೇನೇನು ಕೇಳ್ಬೋದು, ಎಷ್ಟು ಉದ್ದ ಲಂಬಿಸ್ಬೋದು. 1 ಗಂಟೆ ಒಳಗೆ ಪ್ರಶ್ನೋತ್ತರ ಮುಗಿಸ್ಬೇಕು. ಗಂಟೆಗಳ ಕಾಲ ಮಾಡೋದು ಪ್ರಶ್ನೋತ್ತರ ಆಗೋದಿಲ್ಲ, ಸಮಯದಲ್ಲಿ ಮಾಡ್ಬೇಕು. ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಹಾಸ್ಯನೂ ಇರಬೇಕು, ತಮಾಷೆ, ಸಿಟ್ಟು ಇರಬೇಕಾಗತ್ತೆ. ನಾನು ನನ್ನ ಇಡೀ 6.5 ವರ್ಷದ ಅಧ್ಯಕ್ಷದ ಅವಧಿಯೊಳಗೆ ನನ್ನ ಬೆಲ್ ಮುಟ್ಟೇ ಇಲ್ಲ, ಬೆಲ್ಲೇ ಮುಟ್ಟಲಿಲ್ಲ. ಸದನದ ಸದಸ್ಯನಿಗಿಂತ ಸ್ಪೀಕರ್ ಅವ್ರ ಮಾತುಗಳಕ್ಕೆ ಕೂರೋ ಸಂಖ್ಯೆ ಜಾಸ್ತಿ ಇತ್ತು. ನಿಮ್ ಮಾತುಗಳ ಕೇಳ್ತಿದ್ರೆ ಕೇಳಬೇಕು ಅಂತ. ಆ ಚಾಟಿ ಬೀಸಿದ್ರೆ ಟೀಚರ್, ಒಬ್ಬ ಶಿಕ್ಷಕ ಮಕ್ಕಳಿಗೆ ಹೇಳೋ ರೀತಿ ಸದಸ್ಯರನ್ನ ಹೇಳೋ ವಿಷಯಗಳಿತ್ತು ಅಲ್ಲಿ. ಬಟ್ ಈ ಅವಧಿಯಲ್ಲಿ ನೀವು ಸದನದಲ್ಲಿ ಇಲ್ಲ, ಹಿಂದಿನ ಅವಧಿಗಳಿಗಿಂತ ಈ ಅವಧಿಯಲ್ಲಿ ನೀವು ನೋಡಿದಾಗ ಏನನ್ಸುತ್ತೆ? ನೀವು ಸೆಷನ್ ನೋಡ್ತಿರ್ತೀರಿಲ್ಲ? ಐಪ್ಯಾಡ್, ನಾನು ಹೇಳಿದ್ನಲ್ಲ, TV ಪೇಪರ್ ಏನು ನೋಡಲ್ಲ ನಾನು, ಐಪ್ಯಾಡಲ್ಲಿ ಕೆಲಸ ನೋಡ್ತೀನಿ. ರೈಟ್, ಏನು ಮಾಡೋಕ್ಕಾಗುತ್ತೆ. ಈಗ ಎಲ್ಲವನ್ನೂ ನೋಡಿ ರಾಜಿ ಆಗುವಂಥ ಸ್ಥಿತಿ ನಮ್ಮದು. ಓಕೆ ಅಂತ ಅಷ್ಟೇ, ಏನು ಅದಕ್ಕಿಂತ ಹೆಚ್ಚೇನು ಮಾತಾಡಕ್ಕೆ. ಒಂದು ಪಾಯಿಂಟ್ ಆಫ್ ಆರ್ಡರ್, ಕ್ರಿಯಾಲೋಪ ಎತ್ತಿದ್ರೆ ಒಂದು ಇಡೀ ದಿವಸ ಕ್ರಿಯಾಲೋಪದ ಮೇಲೆ ಫಾರ್ ಅಂಡ್ ಅಗೇನ್ಸ್ಟ್ ಚರ್ಚೆ ಆಗಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆ ಇತ್ತು. ದಿವಂಗತ ರಾಯಚೂರಿನ ನಾಗಪ್ಪನವರು, KH ರಂಗನಾಥ್ರವರು, ನಂಜೇಗೌಡರು, ಚನ್ನಬಸಪ್ಪನವರು, ಸಿದ್ದವೀರಪ್ಪನವರು, ಶಿವಪ್ಪನವರು, K. ಪುಟ್ಟಸ್ವಾಮಿಯವರು, ವಾಟಾಳ್ ನಾಗರಾಜ್ ಅವರು, MS ಕೃಷ್ಣನ್ನವರು, VV ಕೈಕ್ಲಾಯರು, ಪಂಪಾಪತಿಯವರು, ಇಂಥದ್ದ ಬುದ್ಧಿವಂತರು, MP ಪ್ರಕಾಶ್ ಅವರು, ಎಷ್ಟು ನಾಲೆಡ್ಜು. ಒಂದು ಕ್ರಿಯಾಲೋಪ ಎತ್ತಿದ್ರೆ ಎಷ್ಟು ಚರ್ಚೆ. ನಾಳೆನವ್ರು ಹೇಳಿ, ಆ್ಯಸ್ ಲಾ ಮಿನಿಸ್ಟರ್
ಎಲ್ಲ ಮಾತಾಡಿದ್ರೆ ಕೌಲನ್ ಶಂಕರ್ ತೆಗಿಯೋರು, ಮೇಸ್ ಪಾರ್ಲಿಮೆಂಟ್ರಿ ಪ್ರಾಕ್ಟೀಸ್ ತೆಗಿಯೋರು, ರೂಲ್ಸ್ ಆಫ್ ಪ್ರೊಸೀಜರ್ ತೆಗಿಯೋರು, ಕಾನ್ಸ್ಟಿಟ್ಯೂಷನ್ ತೆಗಿಯೋರು. ಒಂದು ದಿವಸ ಸದನಕ್ಕೆ ಬಂದು ಹೋಗಿ ಕೂತ್ಕೊಂಡ್ರೆ ಆಸ್ ಮೆಂಬರ್, ಆಸ್ ಮಿನಿಸ್ಟರ್, ಆಸ್ ಅಪೋಸಿಷನ್ ಮೆಂಬರ್, ಆಸ್ ಸ್ಪೀಕರ್, ಅದು ಎಷ್ಟು ನಾಲೆಡ್ಜ್ ಸಾಯಂಕಾಲಕ್ಕೆ ನಿಮಗೆ ಬರ್ತಾ ಇತ್ತು. ನಾವು ಹೋಗಿ ಕೂತ್ಕೊಂಡ್ಬಿಟ್ರೆ ಹೇಳೋದೇ ಇಲ್ಲ ಮೇಲ್ಕೆ. ನಾವು ಸ್ಕೂಲಿಗೆ ಹೋಗಿರ್ತೀವೋ ಇಲ್ವೋ ಅಷ್ಟು ಸಿನ್ಸಿಯರ್ ಆಗಿ ಬೆಲ್ಲ ಹಾಕಿದ ತಕ್ಷಣ ಹೋಗಿ ಕೂತ್ಬಿಡ್ತೀವಿ. ಎಸ್, ಎಲ್ರಿಗೂ ಕಾಡುವಂತ ಪ್ರಶ್ನೆ, ರಮೇಶ್ ಕುಮಾರ್ ಅವರು 2028 ಚುನಾವಣೆ ಸದನದಲ್ಲಿ ನಾವು ನೋಡ್ಬೋದಾ ಅಂತ. ಯಾಕಂದ್ರೆ ಈ ಅವಧಿಯ ಒಂದು ಸದನವನ್ನ ನೋಡಿದಾಗ ಜನಗಳು ನಿಜ ಅನ್ಸಿರೋದು. ನನಗೆ ಸಂದರ್ಶನ ಅಂತ ಹೇಳಿ ಇದಕ್ಕಾಗಿ ಒಂದು ಉತ್ತರ ಕೊಡಬೇಕು ಅಂತಕ್ಕಂಥ ಸ್ವಭಾವ ನಂದಲ್ಲ. ನನ್ನ ಮನಸ್ಸಲ್ಲಿ ಏನಿದ್ರೆ ಅದು ಮಾತಾಡ್ತೀನಿ. ನಾ ಹೇಳಿದ್ನಲ್ಲ, ನನ್ನನ್ನೇ ನಂಬಿರೋರು, ನನ್ನ ಜೊತೆಗೆ ಇರೋರು, ನನ್ನ ನೋಡಿ ಕಣ್ಣೀರು ಹಾಕೋರು, ನಾನು ಸೋತೆ, ನಾನು ಗೆದ್ದು ಆಮೇಲೆ ಮನೆ ಸೇರಬೇಕು ಅಂತ ಬಯಸೋರು ದಿವಸ ಒತ್ತಡ ತರ್ತಾರೆ. ಅನೇಕ ಜನ ಏನೋ ಮಾಡಿಬಿಟ್ವಿ, ಈ ಸಲ ಹಂಗೆ ಮಾಡಿಕೊಡ್ದಪ್ಪ ಅನ್ನೋರು ಇದ್ದಾರೆ. ಸದ್ಯಕ್ಕೆ ಶನಿ ಕಾಟ ತಪ್ಪಪ್ಪ, ಹಾಯಾಗಿದ್ದೀವಿ, ಇವನು ಯಾವನು ಹಗಲೆಲ್ಲ ಎದ್ದು ಏನೇನೋ ಮಾತಾಡ್ತಿದ್ದ, ತಲರಟೆ ತಪ್ಪು ಅನ್ನೋರು ಇದ್ದಾರೆ. ನನಗೆ ಭಯ, ದುಡ್ಡಿಲ್ಲ, ಜಾತಿ ಇಲ್ಲ, ಮಾತಾಡಿದ್ರೆ ದುಡ್ಡು ಅಂತಾರೆ. ಒಂದು ವೇಳೆ ಮತ್ತೆ ಜನ ಅಂಥ ಆಮಿಷಗಳಿಗೆ ಒಳಗಾಗ್ಬಿಟ್ರೆ ನನಗೆ ಸಾಯೋ ವಯಸ್ಸಲ್ಲಿ ಅಪಮಾನ ಇನ್ನೊಂದ್ಸಲ ಬೇಕಾ ಅನ್ನೋ ಬೈಕ್ ಹೆದರಿದ್ದೀನಿ. ನಾನಿನ್ನೂ ಏನು ನಿರ್ಣಯವನ್ನು ಮಾಡಿಲ್ಲ. ಜನರು ಇವತ್ತು ಅವ್ರ ಹಿಟ್ಟನ್ನು ಅವ್ರು ತಿಂತಾ ಇದ್ದಾರೆ, ಅವ್ರ ಬದುಕನ್ನು ಅವ್ರು ಕಂಡುಕೊಂಡಿದ್ದಾರೆ. ಮೊದಲೆಲ್ಲ ಯೋಗ್ಯರ ಚುನಾವಣೆ ಕಂಟೆಸ್ಟ್ ಮಾಡಿದ ಮತ್ತೊಬ್ಬರು ಯಾರೋ ದುಡ್ಡು ಅಂತ ಕೊಟ್ಟಾಗ ಮೊದಲನೇ ಚುನಾವಣೆ ಎಡವಟ್ಗಳಾದಂಥ ಇತಿಹಾಸಗಳು ಇದೆ. ಈಗ ಎಲ್ಲರೂ ದುಡ್ಡು ಹಾಕೋರಿದ್ದಾರೆ, ಬಟ್ ಯೋಗ್ಯ ಯಾರು, ಅಸಮರ್ಥ ಯಾರು ಅಂತ ನಿರ್ಧಾರ ಮಾಡೋದಕ್ಕೆ ಕೆಪಾಸಿಟಿ ಜನರಿಗಿದೆ ಅಂತ ನಾನು ಭಾವಿಸಿದ್ದೀನಿ. ಅದರಲ್ಲೂ ಕೂಡ ನೀವಾಗಲೇ ಈ ದೇಶದಲ್ಲಿ ಎಲ್ಲ ಘಟನೆಗಳು ಇದ್ದಾವೆ, ಉದಾಹರಣೆಗಳಿದ್ದಾವೆ. ಯೋಗ್ಯರನ್ನ ಬಡವರನ್ನ ಗೆಲ್ಸಿರೋ ಚುನಾವಣೆಗಳು, ಕೋಟ್ಯಾಧೀಶರನ್ನ ಸೋಲಿಸಿರೋವು ಇದ್ದಾವೆ. ಕೆಲವರು ಕೋಟ್ಯಾಧೀಶರು ವ್ಯಾಪಾರಸ್ಥರು ಬಂದಾಗ ಯೋಗ್ಯಸ್ಥರನ್ನ ಸೋಲಿಸಿರೋದು ಇದ್ದಾವೆ. ಹೀಗೆ ಹಾಗೆ ಅಂತ ಹೇಳಕ್ ಬರಲ್ಲ. ಒಟ್ಟಾರೆ ಪ್ರಜಾಪ್ರಭುತ್ವದ ಮೂಲ ಧರ್ಮ ನಾವು ಜನರನ್ನೇ ನಂಬಬೇಕು, ಜನರ ಮೇಲೆ ವಿಶ್ವಾಸ ಇಡಬೇಕು, ಜನ ಸುಧಾರಿಸ್ತಾರಂತ ನಿರೀಕ್ಷೆ ಮಾಡಬೇಕು. ಜನರ ಮನಸ್ಸು ಇನ್ನೂ ಭ್ರಷ್ಟ ಆಗಿಲ್ವೇನೋ ಅಂತ ನಂಬಬೇಕು. ಹಾಗೆ ನಂಬದೆ ಹೋದ್ರೆ ನಿಮಗೆ ಬೇರೆ ಮಾರ್ಗನೇ ಇಲ್ಲ. ನಂಬಿಕೆ, ದೇವರಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ಜನರ ಮನಸ್ಸು ಭ್ರಷ್ಟ ಆಗದೆ ಇರಲಿ ಅಂತ ಅಷ್ಟೇ. ಈ ದೇಶವನ್ನ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, ದೇವೇಗೌಡರು ಎಲ್ಲರೂ ಆಳ್ವಿಕೆ ಮಾಡಿದ್ರೆ ನರೇಂದ್ರ ಮೋದಿ ಆಳ್ವಿಕೆ ಮಾಡಿದ್ದಾರೆ. ನಾಯಕರು ಬದಲಾಗಿದ್ದಾರೆ, ದೇಶ ಉಳ್ಕೊಂಡಿದೆ, ಜನ ಉಳ್ಕೊಂಡಿದೆ, ವ್ಯವಸ್ಥೆ ಉಳ್ಕೊಂಡಿದೆ, ಸಂವಿಧಾನ ಒಂದ್ ಶಕ್ತಿ, ಭಾರತ ಅಂದ್ರೆ ಸಂವಿಧಾನವೇ ಶಕ್ತಿ ಅಂತ. ಪ್ರಸ್ತುತ ಕೇಂದ್ರ ಸರ್ಕಾರ, ಪ್ರಧಾನಿಯವರ ಬಗ್ಗೆ ನಿಮ್ದೇ ಆದಂತ ವ್ಯಾಖ್ಯಾನಗಳಿದೆ. ನಾನೇನು ವೈಯಕ್ತಿಕವಾಗಿ ವ್ಯಾಖ್ಯಾನ ಮಾಡೋದಿಲ್ಲ. ಇಡೀ ದೇಶ ಒಪ್ಪುತ್ತೆ ಭ್ರಷ್ಟಾಚಾರದ ಮೂಲ ಯಾವುದು? ಚುನಾವಣೆ. ಮೋದಿಯವರೇ, ನೀವು ಭ್ರಷ್ಟಾಚಾರದ ವಿರೋಧಿಗಳು, ನೀವು ಬಹಳ ನಿಷ್ಠುರವಾಗಿದ್ದೀರಿ, ನಾವು ಮೆಚ್ಚುತ್ತೀವಿ. ಚುನಾವಣಾ ಸುಧಾರಣೆಗಳನ್ನ ತರಲಿಕ್ಕೆ 3 ಕಾಸು ಖರ್ಚಾಗೋದಿಲ್ಲ. 3 ಕಾಸು ಖರ್ಚಾಗೋದಿಲ್ಲ ಚುನಾವಣೆ ಸುಧಾರಣೆ ಮಾಡೋದಕ್ಕೆ. ಅದ್ಭುತವಾದಂತ ಸರ್ಕಾರ ಇದೆ, ಲೋಕಸಭೆಯಲ್ಲಿ ನಿಮಗೆ ಮೆಜಾರಿಟಿ ಇದೆ. ಯಾಕೆ ಕಠಿಣವಾದಂಥ ಉಗ್ರವಾದಂಥ ಚುನಾವಣೆ ಸುಧಾರಣೆಗಳನ್ನ ತಂದು ಈ ಭ್ರಷ್ಟಾಚಾರವನ್ನು ತಡೆಗಟ್ಟಬಹುದು? ಅದರ ಮಾತು ಆಡೋದಿಲ್ವಲ್ವ ನೀವು? ನಾವು ನಿಮ್ಮ ಭ್ರಷ್ಟಾಚಾರಿ ವಿರೋಧಿ ನಿಲುವನ್ನ ಒಪ್ಕೊಳ್ಬೇಕಾ, ಪ್ರಶಂಸಿಸ್ಬೇಕಾ, ಅಥವಾ ಸಂಶಯಿಸ್ಬೇಕಾ? ತಾವೇ ಹೇಳಿ. ನಾನೇನು ಬೇರೆ ಯಾವ ಸವಾಲು, ನೀವು ಹೇಳಿದ್ರಿ ಕಪ್ ಹಣದ್ದು ಹೇಳಿದ್ರಿ, ಇನ್ನೊಂದು ಹೇಳಿದ್ರಿ, ಬೆಲೆ ಏರಿಕೆ ಅಂತ ಹೇಳಿದ್ರಿ, ಅವೆಲ್ಲ ನನಗೆ ಯಾವುದು ಸಂಬಂಧ ಇಲ್ಲಪ್ಪ. ಇದು ಯಾರ್ಯಾರೋ ಬಂದ್ಬಿಡುದ್ರಲ್ಲಪ್ಪ, ಸಾವಿರಾರು ಕೋಟಿಗಳಾಕಿ ಪಾರ್ಲಿಮೆಂಟ್ ಏನಿರ್ತಾರೆ, ಸಾವಿರಾರು ಕೋಟಿಗಳು, ಲಕ್ಷಾಂತರ, ಅದು ಏನದಕ್ಕೆ ಅರ್ಥ ತಾತ್ಪರ್ಯ ಇಲ್ವಲ್ಲ. ಇದು ನಿಗ್ರಹ ಮಾಡೋಕ್ಕಾಗಲ್ವ ನಿಮ್ಮ ಕೈಯಲ್ಲಿ?
ವ್ಯಕ್ತಿಗತವಾಗಿ ಮೋದಿ ಮಾಡ್ಬೇಕಂತ ಬಯಸೋದಿಲ್ಲ. ಸಂಸತ್ತಿನ ಮುಂದೆ ಇಟ್ಟು ಕಾಂಗ್ರೆಸ್ ಅವ್ರಿಗೂ ಕೇಳ್ರಿ, ಏನಪ್ಪಾ ನೀವು ಇಷ್ಟು ವರ್ಷ ಆಯ್ತು, ನೀವು ಮಾಡಕ್ಕ ಆಗ್ಲಿಲ್ಲ, ಇದನ್ನ ನಾವು ಮಾಡದೆ ಹೋದ್ರೆ ಈ ದೇಶ ಉಳಿಯುತ್ತೇನ್ರಿ? ಯಾರು ತಂದ್ರು ಸ್ವಾತಂತ್ರ್ಯ, ಯಾರು ಈ ದೇಶ ಉಳಿಬೇಡ್ವೇನ್ರಿ? ಚುನಾವಣೆ ಸುಧಾರಣೆಗಳನ್ನು ತರೋಣಪ್ಪ ಅಂತ ನೀವು ಯಾವಾಗ ಆ ಮಾತೆ ಎತ್ತೋದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಯಾವ್ಯಾವ ಪಕ್ಷಕ್ಕೆ ಬಾಂಡ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಕಟ ಆದ್ಮೇಲೆ ಕೂಡ ನೀವು ಮಾತಾಡೋದಿಲ್ಲ. ಮತ್ತೆ ಒಂದು ಮಾಧ್ಯಮದವರು ಕೂಡ ಅದ್ರ ಬಗ್ಗೆ ಒಂದು ಅಕ್ಷರ ಹೇಳೋದಿಲ್ಲ. ಆವಾಗ ನಮ್ಗೆ ಅನ್ಸುತ್ತೆ ಏನ್ ಪ್ರಯೋಜನ ಇಲ್ಲ. ರಾಹುಲ್ ಗಾಂಧಿ ಅವರು ಅವ್ರ ಅಪ್ಪ ಹೇಗೆ ಸತ್ರು, ಅವ್ರ ಅಜ್ಜಿ ಹೇಗೆ ಸತ್ರು, ಎಷ್ಟು ಆತಂಕ, ಭಯದ ನೆರಳಲ್ಲಿ ಇಡೀ ಕುಟುಂಬ ಇರುತ್ತೆ. ಕೇರಳದಿಂದ ಕಾಶ್ಮೀರದವರಿಗೆ ಆ ಕಂಟೈನಲ್ಲಿ ಮಲ್ಕೊಂಡು ನಡೀತಿದ್ದ. ಅವರು ದೊಡ್ಡ ನಾಯಕರು, ಅವ್ರು ಪ್ರಧಾನಮಂತ್ರಿ ಆಗ್ಬಿಡ್ಲಿ, ಅವ್ರು ನನಗೆ ಏನು ಆಗ್ಬೇಕು, ನಾನು ರಾಹುಲ್ ಗಾಂಧಿ ಅವ್ರ ಪರಿಚಯವೇ ಇಲ್ಲ, ನಾವು ಹೋಗೇ ಇಲ್ಲ, ನನ್ಗೇನು ಕೆಲಸ ಇತ್ತು, ಯಾಕೆ ಹೋಗ್ಬೇಕು? ಅವ್ರಿಗೆ ನಮ್ಮ ಹೆಸರು ಕೂಡ ಗೊತ್ತಿರೋದಿಲ್ಲ. ಆದ್ರೆ ಕಂಟೈನರ್ ಮಲ್ಕೊಂಡು ಬೆಳಗ್ಗೆಲ್ಲ ವಾಕ್ ಮಾಡಿ ಮತ್ತೆ ಮಾರನೇ ದಿವಸ 6 ತಿಂಗಳ ಕಾಲ ಆಲ್ಮೋಸ್ಟ್ ದೇಶ ಆತನ ಮೇಲೆ ಗೂಬೆ ಕೊಡಿಸ್ತೀರಿ, ಆತ ಮೇಲೆ ಸಂಶಯ ವ್ಯಕ್ತಪಡಿಸ್ತೀರಿ, ಆತನ ವಿಲನ್ ತರ ತೋರ್ಸಕ್ ಹೋಗ್ತೀರಿ. ನೀವು ಹೀಗೆ ಬದುಕ್ತೀರಿ. ಕಾಂಗ್ರೆಸ್ಸು ಬಿಜೆಪಿ ಅಂತ ಮಾತಾಡಲ್ಲ. ದೇಶದ ಜನರಿಗೆ ನಮಗೆ ವಿವೇಚನೆ ಬೇಡವಾ? ಸಿ, ವೆರಿ ಸಿಂಪಲ್. ಮೋದಿ ಅವರು ತಮ್ಮ ಮನಸ್ಸಿಗೆ ತಾವು ಪ್ರಶ್ನೆ ಹಾಕೋಬೇಕು. ಜನರಿಗೆ ಅರ್ಥ ಆಗ್ತಿದ್ಯಾ? ಜನರಿಗೆ ಏನ್ ಅರ್ಥವಾಗುತ್ತೋ ಏನ್ ಅರ್ಥವಾಗೋದಿಲ್ವೋ ಅಲ್ರಿ. ರಾಷ್ಟ್ರಪತಿ ಭಾಷಣ ಅಂದ್ರೆ ಏನು? ಸಂಸತ್ ಅಂದ್ರೆ ಏನು? ಜಂಟಿ ಸದನ ಅಂದ್ರೆ ಏನು? ಬಹಳ ಇಂಪಾರ್ಟೆಂಟ್. ಈ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಉದಯಿಸಿದಾಗ ಎಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಜನ್ಮ ಪಡ್ಕೊಳ್ತೋ, ಹೌಸ್ ಆಫ್ ಕಾಮನ್ಸ್ ಅಲ್ಲಿ, ಯುರೋಪ್ನಲ್ಲಿ, ಅಲ್ಲಿ ಸಾಮ್ರಾಜ್ಞಿ ಹರ್ ಮೆಜೆಸ್ಟಿ ಆಕೆ ಬಂದು ಜಂಟಿ ಸದನವನ್ನು ಉದ್ದೇಶ ಮಾಡ್ತಕ್ಕಂಥದ್ದು. ನಿನ್ನನ್ನ ಅಲಂಕಾರಿಕವಾಗಿ ಇಟ್ಕೊಂಡಿದ್ದೀವಮ್ಮ. ಇಟ್ ಈಸ್ ದ ವಿಲ್, ಇಟ್ ಇಸ್ ದ ಮ್ಯಾಂಡೇಟ್ ಆಫ್ ದಿ ಪೀಪಲ್ ಆಫ್ ಯುರೋಪ್, ಗ್ರೇಟ್ ಬ್ರಿಟನ್ ದಟ್ ಡಿಸೈಡ್ಸ್ ಹೂ ಶುಡ್ ರನ್ ದಿಸ್. ನೀನು ಇನ್ ಆಡಳಿತ ನಡೆಸೋ ಹಾಗಿಲ್ಲಮ್ಮ. ಆದ್ರೆ ನಿನ್ನನ್ನು ನಾವು ಅಮಾನವೀಯಾಗಿ ನಡೆಸ್ಕೊಳ್ಳೋದಿಲ್ಲ. ನೀನು ಬಂದು ನಮಗೆ ಬುದ್ಧಿವಾದ ಹೇಳೋಗಮ್ಮ ಅಂತ ಎಷ್ಟು ಎಂಥ ಮರ್ಯಾದಸ್ಥ ರೀತಿ ನೋಡಿ. ಆ ಸಂಪ್ರದಾಯದ ಹಿನ್ನೆಲೆ ಒಳಗೆ ಸಂವಿಧಾನದ ಪ್ರತಿನಿಧಿಯಾಗಿ, ರಾಷ್ಟ್ರಪತಿಯಾಗಿ ಎರಡೂ ಸದನಗಳ ಸದಸ್ಯರನ್ನು ಕೂಡಿಸಿ ಸರ್ಕಾರ ಬರ್ಕೊಟ್ಟಂತ ಭಾಷಣವನ್ನು ಓದಿ ಹೇಗೆ ಇರಬೇಕಪ್ಪ, ಜನರಿಂದ ಆಯ್ಕೆಯಾಗಿ ಬಂದ ಸರ್ಕಾರದ ಉದ್ದೇಶ ಇದು ನನ್ನ ಸರ್ಕಾರ, ನಾನು ಪ್ರಮಾಣ ವಚನ ಬೋಧಿಸಿದ್ದೇನೆ ಪ್ರಧಾನಮಂತ್ರಿಗೆ, ನೀವೆಲ್ಲ ಹೀಗೆ ಬದುಕಬೇಕು ಅಂತ ಹೇಳ್ತಾರೆ. ಆಮೇಲೆ ಆ ಭಾಷಣವನ್ನು ಇಟ್ಕೊಂಡು ಮಾನ್ಯ ರಾಷ್ಟ್ರಪತಿಗಳು ಅವರು ಬಿಡುವಿಲ್ಲದ ವೇಳೆ ಒಳಗೆ ಬಂದು ನಮಗೆ ಬುದ್ಧಿವಾದ ಹೇಳೋಗಿದ್ದಾರೆ, ಅವ್ರ ಮಾತಲ್ಲಿ ಇದಿದೆ, ಇದು ಸರಿ ಇದೆ, ಇದು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ನೀವು ವಂದನಾ ನಿರ್ಣಯ ಸೂಚಿಸಬೇಕು. ವಂದನಾ ನಿರ್ಣಯನ ಪ್ರಧಾನಮಂತ್ರಿ ಬರೋದಿಲ್ಲ, ಉತ್ತರ ಕೊಡೋದಿಲ್ಲ, ಮೆಂಬರ್ಸ್ ಮಾತಾಡೋದಿಲ್ಲ, ಪಾಸ್ ಮಾಡ್ತೀಯ. ಯಾವ ಲೋಕಸಭೆ ಇದು? ಏನ್ರಿ ಮೋದಿ ಅವರೇ? ಸಂಸದೀಯ ಪ್ರಜಾಪ್ರಭುತ್ವ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, he is the chairman of the Constituent Assembly. He becomes the first president of the Republic. ಮಾವಳಂಕರ್ ಅವರು ಎಂಥ ಸಭಾಧ್ಯಕ್ಷರು, ಎಂಥ ದೊಡ್ಡ ಮನುಷ್ಯ ಸೋಮನಾಥ್ ಚಾಟರ್ಜಿ, ರವಿ ರೇ ಅಂತ ದೊಡ್ಡ ಮನುಷ್ಯ, ಎಷ್ಟು ಗೌರವ ತಂದ್ರು. ನೀಲಂ ಸಂಜೀವ್ ರೆಡ್ಡಿ ಅವರು ಲೋಕಸಭೆ ಸ್ಪೀಕರ್ ಆಗಿ, ಏನಪ್ಪ ಲೋಕಸಭೆ ಸ್ಪೀಕರೇ ಆಗಿರ್ಬೋದು ತಂದೆ ನೀನು, ನಾನೇನು ನಿನಗೇನು ಅಪಕೀರ್ತಿ ತರಬೇಕು ಅಂತಲ್ಲ. ವಾಸ್ ಇಟ್ ಫೇರ್ ಆನ್ ಯುವರ್ ಪಾರ್ಟ್? ನಿನ್ ಕಾನ್ಶಿಯಸ್ ಹೇಗೋಗ್ತು? ಅರೆ ಆತ ಹೇಳ್ತಾನೆ ಅಂತ ಹೇಳಿ ದೇಶದ ಹೊಡೆ ಹೊತ್ತಿರ್ತಕ್ಕಂಥವ್ನು ಸ್ಪೀಕರ್ ಅಡ್ವೈಸ್ ಮಾಡಿದ್ರು ಅಂತ ಹೇಳಿ ಏನ್ರಿ ಇದು? ದಿ ಹೋಲ್ ವರ್ಲ್ಡ್ ಇಸ್ ಲಾಫಿಂಗ್ ಅಟ್ ಯು. ಏನು ನೀವು ವ್ಯಾಖ್ಯಾನ ಮಾಡಿದ್ರಿ? ಏನು ವ್ಯಾಖ್ಯಾನ ಮಾಡಲಿ? ನಾನು ಐ ಆಮ್ ನಾಟ್ ಎ ಪಾರ್ಟಿ ಮ್ಯಾನ್. ಐ ಆಮ್ ನಾಟ್ ಎ ಪಾರ್ಟಿ. ನಾನು ಕಾಂಗ್ರೆಸ್ನವನ್ನೇ, ನಾನು ಕಾಂಗ್ರೆಸ್ ಅಲ್ಲಿ ಇರ್ತಾನೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಅವ್ರು ಇಷ್ಟ ಬಂದಂಗೆ ನಡ್ಕೊಂಡ್ರೆ ಅದನ್ನ ನನ್ನದೇ ಆದ ರೀತಿಯಲ್ಲಿ ನಾನು ಖಂಡಿತ ನಾನು ನನ್ನ
ಅಸಮಾಧಾನವನ್ನು ರೆಜಿಸ್ಟರ್ ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಯಾರ ಹಂಗಿಗೂ ಬೀಳದೆ ಬದುಕೋ ನಾನು. ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಮೆಚ್ತೀವಪ್ಪ. ನಮ್ಮನ್ನೆಲ್ಲ ಕಳ್ಳರ ತರ ತೋರಿಸ್ಬಿಟ್ಟೆ. ನೀನ್ ಮಾತಾಡಿದ ಶೈಲಿ ಹೇಗಿತ್ತು? ಇಡೀ ದೇಶ ನೋಟಿರೋ ಮಾಡಿರೋ ಕಪ್ಪು ಹಣ ಎಲ್ಲ ವಿದೇಶಗಳಲ್ಲಿ ಇಟ್ಬಿಡ್ತಾರೆ. ಎಳ್ಕೊಂಡ್ಬರ್ತೀನಿ, ಇವನ್ನೆಲ್ಲ ಕಟ್ ಹಾಕ್ತೀನಿ, ಈ ಅವ್ಯಕ್ಕೆಗಳಿಗೆಲ್ಲ ಬುದ್ಧಿ ಹೇಳ್ತೀನಿ. ಆ ದುಡ್ಡೆಲ್ಲ ನಿಮ್ಮ ಮನೆಗಳಿಗೆಲ್ಲ ಕೊಡ್ತೀನಿ. ನೀನು ಆ ದುಡ್ಡು ಎಲ್ಲಿದೆ ಹೇಳಿಲ್ಲ, ಯಾವನೇ ಅವನ ಖಾತೆಯಲ್ಲಿದೆ ಅಂತ ಹೇಳಿಲ್ಲ, ಯಾವನೇ ಅವನ್ ಕದ್ದವನು ಅಂತ ಹೇಳಿಲ್ಲ, ತಂದದ್ದು ಯಾವಾಗ ಅಂತ ಹೇಳಿಲ್ಲ, ಅದು ಯಾವ ಡಿನಾಮಿನೇಷನ್ ಬಂದಿದೆ ಅಂತ ಹೇಳಿಲ್ಲ, ಯಾರ್ಯಾರ ಮನೆಗೆ ಕೊಟ್ಟೆ ಅಂತ ಹೇಳಿಲ್ಲ. ನೀನು ಎಷ್ಟು ಸುಳ್ಳು ಹೇಳಿದ್ರು ನಾವು ಕೇಳ್ತಾ ಕೂತಿರ್ಲೇಬೇಕಾ? ಏನ್ರಿ ಮುಂದಿನ ಚುನಾವಣೆ ಬಹುತೇಕ ಬದಲಾವಣೆಗೆ ಮತ್ತು ಉತ್ತರಕ್ಕೆಲ್ಲ ಚುನಾವಣೆಗಳೇ ಉತ್ತರ ಅಂತ ಗೊತ್ತಿಲ್ಲಪ್ಪ. ನಾನು ಜ್ಯೋತಿಷ್ಯ ಹೇಗೆ ಹೇಳಿ? ಆಸೆ ಜನರಿಗೆ ಅರಿವಾಗಬಹುದು ಅಂತ. ನಿಕ್ಸನ್ ಅಮೆರಿಕದ ಅಧ್ಯಕ್ಷ, ಹಿಂದೂ ಮಹಾಸಾಗರದಲ್ಲಿ ಡಿಯಾಗೋ ಗಾರ್ಸಿಯಾಗೆ ಹೊರಟ 7th ಫ್ಲೀಟ್ ನೌಕಾ ಪಡೆ ಯುದ್ಧಕ್ಕೆ ಅಂತೇಳಿ ಹೊರಟಿದೆ ಅಂದ್ರೆ ಇಂದಿರಾ ಗಾಂಧಿ ಹೇಳ್ತಾರೆ 1 ಇಂಚು ಮುಂದೆ ನಡೆಯಂಗಿಲ್ಲ, ನೀನು ಸ್ಟಾಪ್, ಅಲ್ಲಿಗೆ ಸ್ಟಾಪ್. ಇವತ್ತು ನೀವು ಟ್ರಂಪ್ ಅವ್ರ ಜೊತೆ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ದೇಶಕ್ಕೆ ಅವರು 92 ರೂಪಾಯಿ ಡಾಲರ್ಗೆ. ಭಾರತ ಮಾತೆ ಅಂದ್ರೆ ಏನಪ್ಪ? ಭಾರತ ಮಾತೆ ಏನ್ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಟ್ಟಿರ್ತಾರ, ಲಿಪ್ಸ್ಟಿಕ್ ಹಾಕೊಂಡಿರ್ತಾರ, ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡಿರ್ತಾರ. ಭಾರತ ಮಾತೆ ಅಂದ್ರೆ ಏನ್ರಿ? ನಮ್ಮ ಗೌರವ, ನಮ್ಮ ಅಮ್ಮ, ನಮ್ಮ ಮರ್ಯಾದೆ, ನನ್ನ ಭೂಮಿ, ನನ್ನ ದೇಶ, ನನ್ನ ತಾಯಿ ಅಲ್ವೇನಪ್ಪ? ಅದೊಂದು ಕಲ್ಪನೆ, ಅದಕ್ಕೊಂದು ಆಕಾರ ಕೊಡ್ತೀವಿ. ನನ್ನ ರಿಸರ್ವ್ ಬ್ಯಾಂಕಿನ ಮಾನ್ಯತೆ ಪಡೆದಂತ ನನ್ನ ರೂಪಾಯಿಗೆ ಎಷ್ಟು ಕೀಳಾಗ್ಬಿಡ್ತಪ್ಪ. ನನ್ನ ದೇಶದೊಳಗೆ ರಿಸರ್ವ್ ಬ್ಯಾಂಕ್ ಬಿಟ್ಟು ಬೇರೆ ಯಾರು ನೋಟನ್ನು ಅನುಮೋದನೆ ಮಾಡಂಗಿಲ್ಲ. ಪ್ರತಿ ನೋಟ್ಗೂ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಹಿ ಮಾಡಲೇಬೇಕು. 93 ರೂಪಾಯಿ ನಿನ್ನ 1 ರೂಪಾಯಿಗೆ ಎಷ್ಟು ಕೆಳಕಿಳಿಸ್ಬಿಟ್ಟಿಯೋ ಮಾರಾಯ ನಮ್ಮನ್ನ. ಭಾರತ್ ಮಾತೆ ಇದಕ್ಕಿನ್ನೂ ಅಪಮಾನ ಮಾಡೋರು. ಇದನ್ನೆಲ್ಲ ಮಾಡ್ಬಿಟ್ಟು ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರೆ ಏನ್ ಭಾರತ್ ಮಾತಾ ಕಿ ಜೈ ಅಪ್ಪ? ಭಾರತ್ ಮಾತಾ ಕಿ ಜೈ ನಿಂದೆ 93 ರೂಪಾಯಿ $1 ಮಾಡಿರೋ ವೆರಿ ಬ್ಯಾಡ್. ಒಂದ್ ಮಾತನ್ನ ಪ್ರಾರಂಭದಲ್ಲಿ ಬಳಸ್ತೆ, ಈ ದೇಶವನ್ನ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, ದೇವೇಗೌಡರು ಎಲ್ಲರೂ ಆಳ್ವಿಕೆ ಮಾಡಿದ್ದಾರೆ. ದೇಶ ಉಳಿದಿದೆ, ಜನ ಉಳಿದಿದೆ, ವ್ಯವಸ್ಥೆ ಉಳಿದಿದೆ, ಸಂವಿಧಾನ ಉಳಿದಿದೆ. ನಾಯಕರು ಬರ್ತಾರೆ ಹೋಗ್ತಿರ್ತಾರೆ. ಇವತ್ತಿವರು ನಾಳೆ ಮತ್ತೊಬ್ರು. ಆ ಬದಲಾವಣೆಗಳಿಗೆ ಜನ ನಿರ್ಧಾರ ಮಾಡ್ತಾ ಹೋಗ್ತಾರೆ ಅನ್ನೋ ಭರವಸೆ ಸಹಜವಾಗಿ ಸಂವಿಧಾನಾತ್ಮಕವಾದಂತಹ ಹಕ್ಕು ನಮ್ಮ ಮುಂದೆ ಇದೆ. ಬಟ್ ನಾವೇನಾಗಿದೆ ಅಂದ್ರೆ ವಿಕಿಪೀಡಿಯಾ ಕೂತ್ಕೊಂಡು ಗೂಗಲ್ ಸರ್ಚ್ ಮಾಡಿದ್ರೆ ನೀವು ಏನ್ ಹೇಳೋರು ನಿಮ್ಮಿಂದ ಉತ್ತರಗಳು ಸಿಗುತ್ತೆ ನಮ್ಗೆ. ಇಟ್ಸ್ ಲೈಕ್ ವಂಡರ್ಫುಲ್ ಇಂಟ್ರಾಕ್ಷನ್ ಅಂತ ನಾನು ಅನ್ಕೋತೀನಿ. ನೀವು ಜನಗಳಿಗೆ ಹೇಳೋದಾರೆ ಏನ್ ಹೇಳ್ತೀರಿ ಅಂತ ಅಂತಿಮವಾಗಿ ಏನ್ ಸಂದೇಶ ಕೊಡ್ಬೋದು ಅಂತ? ಜೀವನ ವ್ಯವಸ್ಥೆ ಬರಹ ನೋಡಿ, ಎಚ್ಚೆತ್ಕೊಳ್ಳಿ. ಗ್ರಾಮ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಲೋಕಸಭೆ ಆಗಲಿ, ಅಸೆಂಬ್ಲಿ ಆಗಲಿ, ಯಾವುದೇ ಆಗಲಿ, ಭ್ರಷ್ಟಾಚಾರವನ್ನ ವೈಭವಿಸ್ತಕ್ಕಂಥವ್ರನ್ನ ದಯಮಾಡಿ ಗೌರವಿಸ್ಬೇಡಿ. ಬಡವರನ್ನ, ಕಷ್ಟಪಟ್ಟು ದುಡಿಯೋರನ್ನ, ಗೌರವವಾಗಿ ಜೀವನ ಮಾಡೋರನ್ನ ಹಂಗಿಸ್ತಕ್ಕಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನ ದಯಮಾಡಿ ಅವಾಯ್ಡ್ ಮಾಡಿ. ಈ ಚುನಾವಣೆ ಅಂತಂದ್ರೆ ದುಡ್ಡಿನ ಹೊಳೆ ಹರಿಸೋದು ಬಿಟ್ಟುಬಿಡಿ. ಈ ದರಿದ್ರ ಏನೇನಿದೆ ಇವೆಲ್ಲ ನಿಲ್ಸೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಮಾನವಾಗಿ ಮರ್ಯಾದೆಗೆ ಬದುಕೋದಕ್ಕೆ ಅವಕಾಶ ಕೊಡಿ. ನಮಗಾಗಿ ಪ್ರಾಣ ಬಿಟ್ಟಂಥವ್ರು ಯಾರಿದ್ದಾರೆ ಅವರು ಪಾಪ ಆ ಲೋಕದಲ್ಲಾದ್ರೂ ನೆಮ್ಮದಿಯಿಂದ ನಿದ್ದೆ ಮಾಡಲಿ. ಸತ್ತು ಹೋದ್ಮೇಲೂ ಕೂಡ ಅವ್ರು ನಿದ್ದೆ ಬಾರ್ದು ನಾವು ಮಾಡ್ತಾ ಇದೀವಲ್ಲ, ಆ ಅಪರಾಧ ನಿಲ್ಸೋಣಪ್ಪ. ದಯಮಾಡಿ ಎಚ್ಚೆತ್ಕೊಳ್ಳಿ. ಗೌರವದಿಂದ ಗೌರವಸ್ಥರು ಎಲ್ಲೇ ಇರಲಿ, ಅವ್ರು ಯಾರೇ ಇರಲಿ, ಅವ್ರಿಗೆ ಗೌರವ ಕೊಡಿ. ಗೌರವಸ್ಥರನ್ನ ಗೌರವಿಸ್ತಕ್ಕಂಥ ಸ್ಥಿತಿ ಬರಬೇಕು. ಕಳ್ಳ ಬರ್ತಾ ಇದ್ದಾನೆ ಅಂತ ಹೇಳಿ ಪೊಲೀಸವ್ನು ಬಚ್ಚಿಟ್ಕೊಳ್ಬಾರ್ದಪ್ಪ. ಪೊಲೀಸ್ ಅವನು ಮಫ್ಟಿಲ್ ಇರ್ಲಿ, ಯೂನಿಫಾರ್ಮ್ ಇರ್ಲಿ, ಅವ್ನು ಈಚೆ ಬಂದ ಅಂತಂದ್ರೆ ಕಳ್ಳ ಬಚ್ಚಿಟ್ಕೊಳ್ಬೇಕು. ಅದು ನಾಗರಿಕ ಸಮಾಜ ಆಗುತ್ತೆ. ನಾವಿವತ್ತು ನಾಗರಿಕ ಸಮಾಜದಲ್ಲಿ ಇಲ್ಲ. ಯೂನಿಫಾರ್ಮ್ ಹಾಕೊಂಡು IG ಬಂದ್ರೆ
ಕಳ್ಳ ಇನ್ನೂ ಜೋರಾಗಿ ಲ್ಯಾಂಬೋರ್ಗಿನಿ ಕಾರಲ್ಲಿ ಬರೋ ಕಾಲ ಬಂದ್ಬಿಟ್ಟಿದೆ. ಅವ್ರ ಕಾರ್ ನೋಡಿ 5 ಸಲ್ಯೂಟ್ ಹೊಡಿತಾ ಇದ್ದಾನೆ, ಇವನು ಲ್ಯಾಂಬೋರ್ಗಿನಿ ಕಾರಲ್ಲಿ ಬಂದ ಅಂತ ಹೇಳಿ. ದಿಸ್ ಇಸ್ ಅನ್ ಇನ್ಸಲ್ಟ್ ಟು ಸಿವಿಲೈಸ್ಡ್ ಸೊಸೈಟಿ. ಎಸ್ ವೀಕ್ಷಕರನ್ನ ಆಗ್ಲೇ ಹೇಳ್ತಾ ಇದೆ ಅಂತಲ್ಲ, ನಾನು ವಿಕಿಪೀಡಿಯಾ ಮುಂದೆ ಕೂತು ಏನನ್ನು ಕೂಡ ಕೇಳಿದ್ರು ಕೂಡ ಸಿಗೋ ಉತ್ತರಗಳು ಸಿಗುತ್ತೆ. ಆ ರೀತಿಯ ಒಂದು ಗಣಿ ಅಸೆಟ್ ಕರ್ನಾಟಕದ ರಾಜಕಾರಣ ಇತಿಹಾಸದಲ್ಲಿ ರಮೇಶ್ ಕುಮಾರ್ ಸರ್, ನನ್ಗೊಂದು ಸೌಭಾಗ್ಯ ಈ ಒಂದು ಸಂದರ್ಶನ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು. ಎಸ್, ನಿಮ್ದೇ ಆದಂತ ಇನ್ನು 10, 100, 1000 ಪ್ರಶ್ನೆಗಳಿರುತ್ತೆ. ಅಲ್ಲಕ್ಕಿಂತ ನೀವೆಲ್ಲ ಕೂತು ಕೇಳೋಕ್ ಒಂದ್ ರೀತಿ ಇದಾಗ್ತದೆ. ಗಂಟೆ ಗಟ್ಲೆ ಸರ್ ಮಾತಾದ್ರು ಕೇಳುವಂತ ಪೇಷನ್ಸ್ ನಿಮ್ಗಿದೆ. ಕಾರಣ ಇಷ್ಟೇ, ವಿಷಯದ ಗಣಿ. ನನಗೂ ಒಂದಷ್ಟು ಅವಕಾಶ ಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ಗೆ ಬಹಳ ಖುಷಿ ಆಯ್ತು. ಎಸ್ ವೀಕ್ಷಕರು, ನಿಮ್ದೇ ಆದಂತ ಒಂದಷ್ಟು ಪ್ರಶ್ನೆಗಳು ಬೇರೆ ಬೇರೆ ದಿಸೆ ಇರುತ್ತೆ. ಮತ್ತೊಂದ್ಸರಿ ಅವಕಾಶ ಆದಾಗ ಆ ಮುಂದುವರೆದಂತ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಮುಗಿಸ್ತಾ ಇದೀನಿ. ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.